Hi guys, welcome back to my YouTube channel. ಈ ವ್ಲಾಗ್ ಬಂದು ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಟೈಮ್ ನಾವು ಇಬ್ಬರೇ ಹೋಗ್ತಾ ಇರೋದು ಆ್ಯಂಡ್ ಇದು ಲೈಕ್ ಆಲ್ಮೋಸ್ಟ್ 1-2 ಇಯರ್ಸಿಂದ ಪ್ಲ್ಯಾನ್ ಮಾಡಿದ್ವಿ. ಸೊ ಆಗಿರಲಿಲ್ಲ. ಸೊ ವಿ ಆರ್ ಗೋಯಿಂಗ್ ನಾವು. ಸೊ ಬನ್ನಿ ಹೋಗೋಣ. ಬಾಯ್ ಬ್ರುನೋ. ಬಾಯ್ ಬಾಯ್ ಕೃಷ್ಣ ಬಾ. ಬಾಯ್ ಬಂಗಾರಿ. ಅವ್ರಿಬ್ರು ಎಂತ ಬಾಯ್ ಹೊಳಿತಾವನೆ ನೋಡು. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬ್ರನಾ ಬಂಗಾರಿ ಅವ್ರಿಬ್ರು ನೋಡ್ಕೋ ಆಯ್ತಾ ಮನೆ. ಬಾಯ್ ಬಾಯ್ ಸಿಂಬಾ. ಹೇಳು. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಅಷ್ಟೇ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ತಾನೇ ರೀಚ್ ಆದ್ವಿ. ರೂಮ್ ಟೂರ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ಗೆ ಒಂದು ಸೋಫಾ ಇದೆ. ಇದೊಂದು ಪೀಸು. ಯಾವ ಇವೆಲ್ಲ ಬಿಡೋದಿಲ್ಲ. ನೆಕ್ಸ್ಟ್ ಅದಾದಮೇಲೆ ಒಂದು ಟೇಬಲ್ ಥರ, ಆಮೇಲೆ ಬೆಡ್ಡು ಮತ್ತು ಒಂದು ಟಿ ವಿ. ಸೊ ಟಿ ವಿ ಈ ಥರ ಇದೆ. ಅದಾದಮೇಲೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಈ ಟೇಬಲ್ ಆದಮೇಲೆ ಇಲ್ಲಿ ಕಬೋರ್ಡ್ ಇದೆ. ನಾವಂತೂ ಯೂಸ್ ಮಾಡಿಲ್ಲ ಇದನ್ನ. ಸೊ ಯೂಸ್ ಮಾಡಿಲ್ಲ ಇದು. ಅದಾದಮೇಲೆ ಇಲ್ಲೊಂದು ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಚೆನ್ನಾಗಿದೆ. ಸೊ ಇವಾಗ ನಾವು ಟಿಫನ್ ಮುಗಿಸ್ಕೊಂಡು ಬೈಕ್ ರೈಡ್ ಮಾಡಿಕೊಂಡು ಮಲ್ಪೆ ಬೀಚ್ಗೆ ಹೋಗಬೇಕು ಅಷ್ಟೇ. ಬನ್ನಿ ಹೋಗೋಣ. ಹಲೋ. ಹೊರಟೋಗ್ಬಿಟ್ಟು ಗೈಸ್, ನಾವು ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ನಾವಿಬ್ಬರು ಕುರಿ ತೊಗೊಂಡಿದ್ದೀವಿ. ವಿ ಆರ್ ಅಟ್ ಮಲ್ಪೆ ಬೀಚ್. ನೋಡು ಕಾಣಿಸ್ತಾ ಇಲ್ಲ. ಹಲೋ ಗೈಸ್, ನಾವು ಯಾವುದಿದು ಮಲ್ಪೆ ಬೀಚಲ್ಲಿ ಇದ್ದೀವಿ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಈವನ್ ವೀಕ್ ಡೇಸ್ ಆದರೂ ಕೂಡ. ಓಕೆ, ಹಾಗೆ ನಾನು ನೀವು ಸಿಕ್ಕಿದೆ ನೋಡಿ. ಗೈಸ್ ಅಲ್ಲೊಂದು ಗ್ಯಾಂಗ್ ಬಂದಿದೆ ನೋಡಿ. ಓಂ ಶಕ್ತಿ ಗ್ಯಾಂಗ್ ಹೆಂಗೆ ಆಡ್ತಾ ಇದ್ರೆ ಅಲ್ಲ ನೋಡಿ. ಪಾ ಫುಲ್ ಒಳಗಡೆ ಹೋಗ್ಬಿಟ್ಟವ್ರೆ. ಮಾಣಿಕ್ಯ ಹಾಯ್. ಶಿ ಇಸ್ ಎಂಜಾಯಿಂಗ್. 2026 the first beach is Malpe Beach. Oh my god. ಆಯ್ತಾ ಗೈಸ್, ಇಲ್ಲಿ ನೋಡಿ ಸ್ಟಾರ್ ಫಿಶ್ ಸಿಕ್ಕಿದೆ ನನಗೆ. ನೋಡಿ ಹೆಂಗೆ ಕುತ್ಕೊಂಡ್ಬಿಟ್ಟೋಳೆ. ನೆಕ್ಸ್ಟ್ ನಾವು ಮಲ್ಪೆ ಬೀಚಿಂದ ಸೆಂಟ್ ಮೇರಿ ಐಲ್ಯಾಂಡ್ಗೆ ಹೋದ್ವಿ. ಅವರೇ ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ. ಲೈಕ್ ಪರ್ ಹೆಡ್ 400 ಆಗುತ್ತೆ. ಈ ಐಲ್ಯಾಂಡ್ ಅಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಉಡುಪಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಗೈಸ್, ನಾವು ಇವಾಗ ಸೆಂಟ್ ಮೇರಿ ಐಲ್ಯಾಂಡಿಗೆ ಬಂದಿದ್ದೀವಿ. ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದೆರಡು ಫೋಟೋ ಬೂತ್ ಕೂಡ ಇದೆ ಅಲ್ಲಿ ನೋಡಿ. ಸುಮ್ಮನೆ ಇರೋ ಪಾಪು. ಕ್ಲಿಯರ್ ಆಗಿದೆ. ಸ್ವಲ್ಪ ಕಲರ್ ನೋಡಿದ್ರೆ ವಾಟರ್ ಹೆಂಗೆ ಕಾಣಿಸ್ತಿದೆ. ಗೈಸ್, ಈ ಬೀಚಲ್ಲಿ ಸೀಶೆಲ್ ನೋಡಿ ಎಷ್ಟಿದೆ ಅಂತ. ಫುಲ್ ಇದು ಎಷ್ಟಿದೆ, ಇಷ್ಟೆಲ್ಲ ಸೀಶೆಲ್. ಇಷ್ಟ ಆಯ್ತಾ ಆ ಬೀಚು? ಒನ್ ಆಫ್ ದ ಕ್ಲೀನೆಸ್ಟ್ ಬೀಚ್ ಅಂತ ಹೇಳ್ಬೋದು. ಎಷ್ಟು ಸಕ್ಕತ್ತಾಗೈತೆ. ದೊಡ್ಡವೆಲ್ಲ ಬೇಡ, ಚಿಕ್ಕ ಮಾತ್ರ. ಸೊ ನಾವು ಇವಾಗ ಇದನ್ನು ಸ್ವಲ್ಪ ಮನೆಗೆ ತೊಗೊಂಡು ಹೋಗ್ತೀವಿ. ಎಷ್ಟೈತೆ ನೋಡಪ್ಪ. ಇಲ್ಲಡು ಸಿ ಈ ಅಕ್ವೇರಿಯಂ ಕಲ್ಲು.
ಇವೆಲ್ಲ ಸರಾಗ ಹಾಕ್ತಾರಲ್ಲ ತಗೋ ಒಂದು ಸರ ಮಾಡುವಂತೆ. ವಾವ್, ಎಷ್ಟು ಪೇ ಮಾಡಿದ್ದು ವಾಣಿ ನಾವು? 400 ಪರ್ ಪರ್ಸನ್ ಮಲ್ಪೆ ಬೀಚಿಂದ. ನೋಡಲೇಬೇಕು, ಸಕ್ಕದಾಗಿದೆ ಇದು ಮಾತ್ರ. ಅಲ್ಲೋಡಿ ಅವ್ರು ನೋಡಿ. ಕ್ರೇಜಿ ರೀಲ್ಸ್ ಮಾಡ್ತಾವ್ರೆ, ನೋಡಿ ಹೊಡೆದ್ಬಿಟ್ಟವ್ರು. ಯಾವ ಥರದವೆ ಇದಾ? ಇಲ್ಲಿ ಇದು ನೋಡು ಗಸ್, ಇಲ್ಲಿ ನೋಡಿ. ವಾವ್, ಸಖತ್ತ. ಫೋಟೋ ಬೂತ್ ಪ್ರಾಪ್ಸ್ ಕೂಡ ಇದೆ, ಇಲ್ಲಿದೆ, ಅಲ್ಲಿ ಸ್ವಿಂಗ್ ಇದೆ. ಅದಾದಮೇಲೆ ಅಷ್ಟೇ, ಈ ಥರ ಇದೆ. ಅದೇ ನಮ್ಮ ಜೊತೆ ಅಲ್ಲಿ ತಿನ್ಕೊಂಬಂದ್ರಲ್ಲ ಅವ್ರಿಗೆ ತಾನೆ. ಸಖತ್ತಾಗಿದೆ ಗಾಯ್ಸ್. ಅಷ್ಟೇ, ಬನ್ನಿ. ಇದು ಒಂದು ಹಾಂ, ಅದೇನೋ ಬೇರೆ ಥರ ಐತೆ, ಬಟ್ ಇದು ಚೆನ್ನಾಗೈತೆ, ಬಾಲಿ ಥರ. ನೋ ಎಂಟ್ರಿ ಅಂತ ಐತೆ. ಓಕೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಗೈಸ್, ಈ ಐಲ್ಯಾಂಡ್ ಬಗ್ಗೆ ಇಲ್ಲಿದೆ, ಸೊ ನೋಡ್ಕೊಳ್ಳಿ ನೀವು ಯಾರಾದರೂ ಬರೋ ಹಾಗಿದ್ರೆ. ಬಟ್ ತುಂಬ ಚೆನ್ನಾಗಿದೆ, ಆರಾಮ್ಸೆ ಬರ್ಬೋದು. ಅವಳು ನೋಡಿ ಸುಸ್ತಾಗಿ ಕುತ್ಕೊಬಿಟ್ಟವಳೆ ಒಂದು ಕಡೆ ಅಲ್ಲ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇಲ್ಲೋಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಎಲ್ಲ ಕೌಂಟರ್ಸ್ ಇದೆ. ಅದು ಇದು ತಾನೇ ಮಲ್ಪೆ, ದಟ್ ಈಸ್ ಮಲ್ಪೆ ಬೀಚ್ ಆ್ಯಂಡ್ ದಿಸ್ ಈಸ್ ಐಲ್ಯಾಂಡ್. ಇದು ಮಧ್ಯದಲ್ಲಿ ಮಣ್ಣು. ನೋಡಿ, ನಮ್ಮ ಬೋಟ್ ಇವಾಗ ಬರುತ್ತೆ, ಅದನ್ನು ಹತ್ಕೊಂಡು ನಾವು ಹೋಗಬೇಕು ಅಷ್ಟೇ. ಲೇಟ್ ಆಯಿತು, ಬಾ ಹೋಗೋಣ. 1 hour ಆ ಕಡೆ ಕಡೆ ಇರೋದು, ಈ ಕಡೆ ಎಲ್ಲ ಹಿಂಗೆ ಹೋಗ್ಬೇಕು. ಎಷ್ಟು ಚೆನ್ನಾಗೈತೆ ನೋಡು. ಏಯಪ್ಪ ಸಾಕಾಯ್ತು. ಜ್ಯೂಸ್. ಸೊ ಇವಾಗ ಅಲ್ಲಿರೋ ಬೋಟ್ಸ್ಗಳು ಬರ್ತವೆ, ಆ ಬೋಟಿಂದನೇ ಕರ್ಕೊಂಡು ಬರ್ತಾರೆ. ಸೊ ಇವಾಗ ನಮ್ಮನ್ನು ಕರ್ಕೊಂಡೋಗಿ ಮತ್ತು ಆ ಸೈಡಲ್ಲಿರೋ ಮಲ್ಪೆ ಬೀಚ್ಗೆ ಬಿಟ್ಬಿಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಲಂಚ್ಗೆ ಹೋಗಬೇಕು. ನಾನು ತಿಂದಿದ್ದೀನಿ. ಗೈಸ್, ನಮ್ಮ ಬೋಟ್ ಬಂತು. ಲೆಟ್ಸ್ ಗೋ. ಬರೇ ಸ್ಲಿಪ್ಪರ್ ಹೋಯ್ತು ಅವ್ರದ್ದು. ಹಿಡ್ಕೊಳಕ್ಕಾಗಲ್ಲ. ನಾವು ಇವಾಗ ಲಂಚ್ ಬಂದಿದ್ದೀವಿ. ಕ್ರ್ಯಾಬ್ ಗೀ ರೋಸ್ಟ್, ಇದು ಅಂಜಲ್ ತವಾ ಫ್ರೈ, ಚಿಕನ್ ಸುಕ್ಕ ಪ್ಲಸ್ ನೀರು ದೋಸೆ. ಕ್ರ್ಯಾಬ್ ಬಂದು ನಮ್ಮ ಅಕ್ಕ ಹೇಳಿರೋದು. ಶಿ ವಿಲ್ ಕಂಪ್ಲೀಟ್ ದ್ಯಾಟ್ ಆ್ಯಂಡ್ ಲೈಮ್ ಸೋಡಾ. ಲೆಟ್ಸ್ ಗೋ. ಐಸ್, ಇವಾಗ ನಾವು ಅಪ್ಸರಾ ಬೀಚ್, ಯಾವುದಿದು ಅಪ್ಸರಾ ಬೀಚ್ಗೆ ಬರ್ತಾ ಇದ್ದೀವಿ. ಸಾರಿ, ಆಸರೆ ಬೀಚ್ಗೆ ಹೋಗ್ಬೇಕಾಗಿದ್ದೆ. ಯಾವುದೋ ಹೋಗ್ತಾ ಇರೋದೆ ಇನ್ಯಾವುದೋ ಡಿಸೈಡ್. ಒಬ್ಬರು ಇಲ್ಲ ಗೈಸ್, ಇಲ್ಲಿ ನೋಡಿ ಒಬ್ಬರು ಇಲ್ಲ, ನಾನು ನಮ್ಮ ಅಕ್ಕ ಇಬ್ಬರೇ. ಸೂಪರ್. ನೆಕ್ಸ್ಟ್ ನಾವು ಆಸರೆ ಬೀಚಿಂದ ಡೆಲ್ಟಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಈ ವೇಯಲ್ಲಿ ಫುಲ್ ಬೀಚಸ್ಸೇ ಇದೆ ವಿತ್ ಕೋಕೋನಟ್ ಟ್ರೀಸು. ವೆದರ್ ಅಂತೂ ಫುಲ್ ಬಿಸಿಲಿತ್ತು. ಎಲ್ಲಿವರೆಗೂ ಹೋದೈತೆ ಅಲ್ಲಿವರೆಗೂ ಹೋಗೋಣ. ಅಪ್ಸರ ಅದೇನು ಆಸರೆ ಬೀಚಿಂದ ನೋಡಿ ಹೇಗಿದೆ.
ನೆಕ್ಸ್ಟ್ ನಾವು ಡೆಲ್ಟಾ ಬೀಚಿಂದ ಸನ್ಸೆಟ್ ನೋಡೋಕ್ಕೆ ಅಂತ ಮಲ್ಪೆ ಬೀಚಿಗೆ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ ಫುಲ್ ರೋಡ್ ಬ್ಲಾಕ್ ಮಾಡಿದ್ದಾರೆ. ಬಿಕಾಸ್ ಅವರು ಮಠಕ್ಕೆ ಯಾರೋ ಸ್ವಾಮೀಜಿ ಬರ್ತಾರೆ ಅಂತೇಳಿ ಅವ್ರಿಗೆ ವೆಲ್ಕಮ್ ಮಾಡೋಕ್ಕೆ ಅಂತ ಫುಲ್ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತು. ಸೊ ನಮಗೆ ಮಿಸ್ ಆಯಿತು ಅವತ್ತು. ನಾವು ಈ ಥರ ಡೇನ ಸ್ಪೆಂಡ್ ಮಾಡಿ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು. ಬಿಕಾಸ್ ನಾನು ನಮ್ಮ ಅಕ್ಕ ಇಬ್ಬರು ಕೂಡ ಬೀಚ್ ಪರ್ಸನ್. ಸೊ ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ನಾವು ಬೀಚಸ್ಸಲ್ಲೇ ಇದ್ವಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ ಈ ಟ್ರಿಪ್ನ. ತಿನ್ನೋ. The next day. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ಡೇ 2 ವ್ಲಾಗು. ನಾವು ಇವಾಗ ಸೊ ಇಲ್ಲಿ ನಮ್ಮ ಲಗೇಜ್ ಎಲ್ಲ ರೆಡಿ ಆಗಿದೆ. ಇವಾಗ ಚೆಕ್ಔಟ್ ಮಾಡಬೇಕು. ನಮ್ಮ ಅಕ್ಕಂದು ಔಟ್ಫಿಟ್ಟು ಮಾಡಿ ಒಂದು ಔಟ್ಫಿಟ್. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ಟಿಫನ್ ಮಾಡಿಕೊಂಡು ಹೋಗೋಣ ಬನ್ನಿ. ನಮ್ಮ ಸೆಕೆಂಡ್ ಡೇನ ನಾವು ಸ್ಟಾರ್ಟ್ ಮಾಡಿದ್ದೆ ಕಾಪು ಲೈಟ್ ಹೌಸ್ ಬೀಚಿಂದ. ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ನಾವಿವಾಗ ಕಾಪು ಬೀಚ್ ಲೈಟ್ ಹೌಸ್ಗೆ ಬಂದಿದ್ದೀವಿ. ಯಾರೋ ಲೈಟ್ ಹೌಸ್ ಮಾಡಿಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ತುಂಬ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮಾಡಿದ ನೆಕ್ಸ್ಟ್ ನಮ್ಮ ಲಂಚ್ನ ಮುಗಿಸ್ಕೊಂಡು ನಾವು ಹೋಗಿದ್ದೆ ಬ್ಲೂ ಫ್ಲಾಗ್ ಬೀಚ್ಗೆ, ಪಡುಬಿದ್ರಿಯಲ್ಲಿರೋದು. We are at Blue Flag Beach. Guys, ಈ ಬೀಚ್ಗೆ 40 ರೂಪೀಸ್ ಎಂಟ್ರಿ ಫೀಸ್ ಆಗುತ್ತೆ. ಬೇರೆ ಯಾವ ಬೀಚಸ್ಸಲ್ಲೂ ಈ ಥರ ಫೀಸ್ ಇಲ್ಲ. ಸೊ ಇದೊಂದ್ರಲ್ಲಿ ಮಾತ್ರ 40 ರೂಪೀಸ್ ಇದೆ. ಇಲ್ಲಿ ಬೀಚ್ ಯಾವ್ದಾರು ಇದೆ. ಮಾಣಿಕ್ಯ, ಪ್ಲೀಸ್ ಟರ್ನ್ ಅರೌಂಡ್. ಬರೀ ಇಂಥದೆಯ ಏನು ಆ್ಯಟಿಟ್ಯೂಡು, ತಿರ್ಗದೇ ಇಲ್ಲ ಅಂತಾರೆ ಗೈಸ್.
ಏನು ಫೋಟೋ ಪ್ರಾಪ್ಸ್ ಎಲ್ಲ ಇದೆ ಇದರಲ್ಲಿ. ಅಲ್ಲೊಂದಿದೆ. ಹೌದು. ಬಂದೆ. ಇನ್ಫಾರ್ಮೇಶನ್ ಎಸ್ ನಮ್ಮ ಕರ್ನಾಟಕ ಫ್ಲಾಗ್ ಇಲ್ಲಿ ನೋಡಿ. ಬರೀ ಬೀಚೇ ಓಡಾಡಿದ್ದೀವಿ ಗೈಸ್ ನಾವು 2 ದಿನ ಪೂರ್ತಿ. ಇಲ್ಲಿದೆ ಮುಗೀತು ಟ್ರಿಪ್. ವಿ ಆರ್ ಗೋಯಿಂಗ್ ಬ್ಯಾಕ್. ಏನು ಸ್ಕ್ಯಾನಿಂಗ್ ನಡೀತಾ ಇದೆ. ಸ್ಕ್ಯಾನಿಂಗು ಅಷ್ಟೇ.